ಜಾಗವನ್ನ ತೆರವು ಪಟ್ಟಣ ಪಂಚಾಯಿತಿ. ಕನಕಗಿರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆಯವರ ನೇತೃತ್ವದಲ್ಲಿ ಇಂದು ವಾಲ್ಮೀಕಿ ವೃತ್ತದಿಂದ ನವಲಿ ರಸ್ತೆ, ತಾವರೆಗೀರ ರಸ್ತೆ, ಎಪಿಎಂಸಿ ಮುಂಭಾಗದಲ್ಲಿ ಕೆಲ ಜನರು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರುವ ಕಾರಣ ತೆರವುಗೊಳಿಸಿ ದಿಢೀರ್ ಶಾಕ್ ಕೊಟ್ಟು ಪಟ್ಟಣ ಪಂಚಾಯಿತಿ. ನಂತರ ಮಾತನಾಡಿದ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆಯವರು, ಸರ್ಕಾರದ ಜಾಗದಲ್ಲಿ ಶೆಡ್ಡುಗಳನ್ನು ಹಾಗೂ ಡಬ್ಬಿಗಳ ಅಂಗಡಿಗಳನ್ನು ಹಾಕಿ ಒತ್ತುವರಿ ಮಾಡಿದ್ದರು. ಈ ಅಂಗಡಿಗಳನ್ನು ತೆಗೆಯುವಂತೆ 3 ಬಾರಿ ಸೂಚನೆ ಮತ್ತು ನೋಟಿಸ್ ನೀಡಲಾಗಿತ್ತು. ಆದರೂ ಕ್ಯಾರೆ ಎನ್ನದೇ ಸುಮ್ಮನಿದ್ದ ಜನರಿಗೆ ಇಂದು ಬೆಳಗ್ಗೆ 5 ಗಂಟೆಯಿಂದ ಯಾವುದೇ ತರಹದ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜೆಸಿಬಿ ಮುಖಾಂತರ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ವರದಿಗಾರ ಗೌತಮ್ ಯಾದವ್. ಊರಾಗಿದ್ದಿದ್ದಿಲ್ಲ ಮಣ್ಮುಗ್ನ ಬಂದ ಬೆಳೆಯವ ಮಾಡ್ತಾನ. ಕನಕಗಿರಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ವಾಲ್ಮೀಕಿ ವೃತ್ತದಿಂದ ತಾವರೆಗೆರೆ ರಸ್ತೆ, ಗಂಗಾವತಿ ರಸ್ತೆ, ನವಲಿ ರಸ್ತೆ ಮತ್ತು ಬಸ್ ನಿಲ್ದಾಣ ರಸ್ತೆಗಳಲ್ಲಿ ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು, ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬ ಅಂಗಡಿ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತಿದ್ದು, ಈಗಾಗಲೇ ಇಲ್ಲಿ ನಿರ್ಮಿಸಿರುವಂಥ ಎಲ್ಲ ಅಂಗಡಿ ಉದ್ದಿಮೆದಾರರಿಗೆ ನಾವು 3 ಸಾರಿ ತಾವು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿಕೊಳ್ಳಲು ಈಗಾಗಲೇ ಸೂಚನೆ ನೀಡಲಾಗಿತ್ತು. ಆದಾಗ್ಯೂ ಇನ್ನೂ ಕೆಲವು ಅಂಗಡಿ ಮುಂಗಟ್ಟುಗಳು ಹಾಗೆ ಇದ್ದ ಕಾರಣ ಅನಿವಾರ್ಯವಾಗಿ ನಾವು JCBಯಿಂದ ತೆರವುಗೊಳಿಸ್ತಾ ಇದ್ದೇವೆ. ಧನ್ಯವಾದ.